ಇದು ಸಿಪಿ ಯೋಗೇಶ್ವರ್ ಅವರ ಮಾತು. ಚನ್ನಪಟ್ಟಣ ಹಾಗೆ ಮದ್ದೂರು ಎರಡೂ ಕೂಡ ಏನು ಗಡಿಯನ್ನು ಹಂಚಿಕೊಳ್ಳುವಂಥ ಅಕ್ಕಪಕ್ಕದಲ್ಲೇ ಇರುವಂಥ ಎರಡು ಕ್ಷೇತ್ರಗಳು. ಸೊ ಹಾಗಾಗಿ ಈ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಕೇಂದ್ರ ಸಚಿವರಾಗಿದ್ದಾಗ, CM ಆಗಿದ್ದಾಗ ಏನು ಅನುದಾನ ಬೇಕಾಗಿತ್ತು ಎಲ್ಲದರ ಬಗ್ಗೆ ಕೂಡ ಅವರು ಕಿವಿ ಕೊಡ್ತಾ ಇದ್ರು. ಈಗ ಭಾಳ ದೊಡ್ಡ ಸಮಸ್ಯೆ ಈಗೇನು ಅಂತಂದರೆ ಕ್ಷೇತ್ರದ ಸಮಸ್ಯೆಯನ್ನು ಆಲಿಸ್ಕೊಳ್ಳುವಂಥ ಸಂಯಮ ಭಾಳಷ್ಟು ನಾಯಕರುಗಳಿಗೆ ಇಲ್ಲ. ಸೊ ಅದನ್ನು ಈಗ SM ಕೃಷ್ಣ ಅವರು ಹೇಗೆ, ಜೊತೆಗೆ ಆ ದ್ವೇಷದ ರಾಜಕಾರಣ ಇದೆಯಲ್ಲ, ಸಮುದಾಯದ ವಿಚಾರದ ದ್ವೇಷ ಇರ್ಬೋದು ಅಥವಾ ಒಂದು ಚುನಾವಣೆಯಲ್ಲಿ ಆಗುವಂಥ ಸೋಲಿನ ದ್ವೇಷ, ಸೊ ಅದನ್ನು ಮತ್ತೊಂದು ಎಲೆಕ್ಷನಲ್ಲಿ ತೀರಿಸ್ಕೊಳ್ಳೋದು ಅಂಥದ್ದೆಲ್ಲ ಇರಲಿಲ್ಲ SM ಕೃಷ್ಣ ಅವರ ಒಂದು ರಾಜಕಾರಣದಲ್ಲಿ. ಅದನ್ನು CP ಯೋಗೇಶ್ವರ್ ಹೇಳ್ತಾ ಇದ್ರು. ಸೊ ಅಂತಿಮ ದರ್ಶನಕ್ಕೆ ಈಗ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಸ್ಥಳೀಯರಿಗೆ. ಹಾಗೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಪೂಜಾ ವಿಧಿವಿಧಾನಗಳು ಇನ್ನಷ್ಟು ಆಗುವಂಥದ್ದು ಏನಿರುತ್ತೆ ಅದನ್ನು ಮುಂದುವರಿಸಲಾಗುತ್ತೆ. ಈಗ ನೀವು ನೋಡ್ತಾ ಇದ್ದೀರ ದೃಶ್ಯದಲ್ಲಿ. ಫ್ಯಾಮಿಲಿ ಮೆಂಬರ್ಸ್ಗೆ ನಾನು ಆಮೇಲೆ ಬೇರೆ ಕಡೆ ಜಾಗ ಇದೆ ನಿಮ್ಗೆ ಆಮೇಲೆ ನಾನು ಕಳ್ಸಿಕೊಡ್ತೀನಿ. ಸದ್ಯಕ್ಕೆ ಫ್ಯಾಮಿಲಿ ಮೆಂಬರ್ಸ್ ಇನ್ನ 1 hour ಇಲ್ಲಿ ಕೂತ್ಕೊಳ್ಳಿ. ಅದಾದ್ಮೇಲೆ ಬೇರೆ ಜಾಗ ಇದೆ, ಮಿಕ್ಕಿದವ್ರಿಗೆಲ್ಲ ಜಾಗಗಳಿದೆ ಅಲ್ಲಿ ಬೇರೆ ಸಪರೇಟ್ ನಾನು ಮಾಡಿದ್ದೀನಿ. MLAಸ್ಗೆ ಬೇರೆ ಮಾಡಿದೀವಿ, MPs ಸೀನಿಯರ್ ಲೀಡರ್ಸ್ ಯಾರು ಬಂದಿದ್ದಾರೆ VIP ಗಳಿಗೆ ಅದಕ್ಕೂ ಬೇರೆ ಅಲ್ಲೊಂದು ಅವಕಾಶ ಇದೆ. ಅಲ್ಲಿಗೆ ನಾನು ಶಿಫ್ಟ್ ಆಗಕ್ಕೆ ಒಂದು ಅವಕಾಶ ಇದೆ. ಫ್ಯಾಮಿಲಿ ಮೆಂಬರ್ಸ್ಗೆ ನಾನು ಆಮೇಲೆ ಬೇರೆ ಕಡೆ ಜಾಗ ಇದೆ ನಿಮ್ಗೆ ಆಮೇಲೆ ನಾನು ಕಳ್ಸಿಕೊಡ್ತೀನಿ. ಸದ್ಯಕ್ಕೆ ಫ್ಯಾಮಿಲಿ ಮೆಂಬರ್ಸ್ ಇನ್ನ 1 hour ಇಲ್ಲಿ ಕೂತ್ಕೊಳ್ಳಿ. ಅದಾದ್ಮೇಲೆ ಬೇರೆ ಜಾಗ ಇದೆ, ಆ ಜಾಗಕ್ಕೆ ನಿಮ್ಮನ್ನೆಲ್ಲ ಶಿಫ್ಟ್ ಮಾಡ್ತೀನಿ. MLAs ಅಷ್ಟೇ, MLAs ex-MLAs ಸೀನಿಯರ್ ಲೀಡರ್ಸ್ ಯಾರು ಬಂದಿದ್ದಾರೆ VIP ಗಳಿಗೆ ಅದಕ್ಕೂ ಬೇರೆ ಅಲ್ಲೊಂದು ಅವಕಾಶ ಇದೆ. ಅಲ್ಲಿಗೆ ನಾನು ಶಿಫ್ಟ್ ಮಾಡ್ತೀನಿ. ದಯವಿಟ್ಟು ತಾವೆಲ್ಲ ಸಹಕಾರ ಕೊಡಿ. ಮಿಕ್ಕಿದವರೆಲ್ಲ ಯಾರು ಚೇರ್ ಹಿಡ್ಕೋಬೇಕು ಅಂದ್ರೆ ಆಫೀಸರ್ಸು ಕೆಲವರು ಅಲ್ಲಿ ಹೋಗಿ ಮುಂದಕ್ಕೆ ಹೋಗಿ ನೀವು ಕಳ್ಸಿಕೊಡ್ಬೇಕಪ್ಪ. ನೀವು ಅಲ್ಲಿ ಹೊರಡಕ್ಕೆ ಬೇರೆಯವರೆಲ್ಲ ದಯವಿಟ್ಟು ಈ ಪ್ರೆಮಿಸಸ್ ಒಂದು ಖಾಲಿ ಮಾಡಿ ಅಷ್ಟೇ. ಫ್ಯಾಮಿಲಿ ಮೆಂಬರ್ಸ್ ಬಿಟ್ಟು ಮಿಕ್ಕಿದವ್ರಿಗೆಲ್ಲ ಜಾಗಗಳಿದೆ ಅಲ್ಲಿ ಬೇರೆ ಸಪರೇಟ್ ನಾನು ಮಾಡಿದ್ದೀನಿ. MLAಸ್ಗೆ ಬೇರೆ ಮಾಡಿದೀವಿ, MPs ಬೇರೆ ಮಾಡಿದೀವಿ, ex-minister ಮಾಡಿದೀವಿ, ex-MLAs ಮಾಡಿದೀವಿ. ದಯವಿಟ್ಟು ತಾವು ಸಹಕಾರ ಕೊಡ್ಬೇಕು. ಈ ಪ್ರೆಮಿಸಸ್ನ ಖಾಲಿ ಮಾಡ್ಕೊಡಿ ಫ್ಯಾಮಿಲಿ ಇದಕ್ಕೆ. ಮದ್ದೂರಿನ ಸೋಮನಹಳ್ಳಿಯ ನೇರ ದೃಶ್ಯಗಳಿವು. DK ಶಿವಕುಮಾರ್ ಅವರು ಎಲ್ಲರಿಗೂ ಕೂಡ ಒಂದಷ್ಟು ಬ್ರೀಫ್ ಮಾಡ್ತಾ ಇದ್ರು. ಅಂದರೆ ಸುಮ್ಮನೆ ಗೊಂದಲ ಆಗೋದು ಬೇಡ, ಯಾರ್ಯಾರಿಗೆ ಎಲ್ಲೆಲ್ಲಿ ಆಸನದ ವ್ಯವಸ್ಥೆ, ಜೊತೆಗೆ ಅಂತಿಮ ದರ್ಶನ ಪಡೆಯೋದಕ್ಕೆ ಹೇಗೆ ಬರಬೇಕು ಅನ್ನೋದ್ರ ಬಗ್ಗೆ ಒಂದು ಕ್ಲಿಯರ್ ಆಗಿ ಎಲ್ಲರಿಗೂ ಕೂಡ ತಿಳಿಸ್ತಾ ಇದ್ರು. MLAಗಳಿಗೆ ಹಾಗೆ MLCಗಳಿಗೆ, ಸ್ಥಳೀಯ ನಾಯಕರುಗಳಿಗೆ, ಇನ್ನು ಸಾಮಾನ್ಯ ಜನರಿಗೆ. ಈಗ ಮುನಿರತ್ನ ಅವ್ರನ್ನ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಸೊ RR ನಗರದ ಶಾಸಕರು ಮುನಿರತ್ನ ಅವರು ಕೂಡ SM ಕೃಷ್ಣ ಅವರ ಜೊತೆಗೆ ಅವರ ನಂಟೇನಿದೆ. ಜೊತೆಗೆ ರವಿ ಗಣಿಗ ಅವ್ರನ್ನ ಕೂಡ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಸ್ಥಳೀಯ ನಾಯಕರು ಎಲ್ಲರೂ ಕೂಡ ಆಲ್ಮೋಸ್ಟ್ RR ನಗರದಿಂದ ಹಿಡಿದು ಪಕ್ಕದ ರಾಮನಗರ, ಅಲ್ಲಿಂದ ಚನ್ನಪಟ್ಟಣ, ಅದಾದಮೇಲೆ ಮದ್ದೂರು, ಮಂಡ್ಯ, ಮೈಸೂರು, ಈ ಭಾಗದ ಎಲ್ಲ ಕ್ಷೇತ್ರಗಳು ಕೂಡ ಒಂದಕ್ಕೊಂದು ಟಚ್ ಆಗಿ ಹೋಗುವಂಥದ್ದು. ಬೆಂಗಳೂರಿಂದ ನಾವು ಮೈಸೂರಿಗೆ ಹೋಗುವಂಥ ದಾರಿಯಲ್ಲಿ. ಸೊ ಈಗ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಮುನಿರತ್ನ ಅಂತಿಮ ದರ್ಶನವನ್ನು ಪಡೆದು ಅಲ್ಲಿಂದ ಮುಂದೆ ಸಾಗ್ತಿದ್ದಾರೆ. ಇನ್ನು ಹಲವಾರು ನಾಯಕರು ಈಗ ಸರತಿ ಸಾಲಿನಲ್ಲಿ ಬಂದು ಚಲರಾಯ ಸ್ವಾಮಿ ಅವ್ರನ್ನ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. DK ಸುರೇಶ್ ಇದ್ದಾರೆ. ಸ್ಥಳೀಯ ಎಲ್ಲ ಲೀಡರ್ಗಳು ಕೂಡ ಈಗ ಅಂತಿಮ ದರ್ಶನ ಪಡೀತಿದ್ದಾರೆ. ಸೊ ಸೋಮನಹಳ್ಳಿಯ ದೃಶ್ಯಗಳಿವು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಮಾತನಾಡ್ತಾ ಇದ್ರು. ಜೋಶಿ ಅವ್ರಿಗೂ ಕೂಡ SM ಕೃಷ್ಣ ಅವರ ನಂಟು ಬಹಳ ದಶಕಗಳದ್ದು. ಸೊ ಈಗ ಪ್ರಹ್ಲಾದ್ ಜೋಶಿ, CT ರವಿ ಇಬ್ಬರನ್ನು ಕೂಡ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಈ ರಾಜಕಾರಣದ ಒಂದು ಡೆಮಾಕ್ರಸಿಯ ಬ್ಯೂಟಿ ಏನಂತಂದರೆ ಸಂಕಷ್ಟಗಳು ಅಂತ ಬಂದಾಗ ಎಲ್ಲರೂ ಕೂಡ ಜೊತೆಯಾಗಿ ಕಾಣುವಂಥದ್ದು ಇದೆಯಲ್ಲ, ಇದು ಭಾಳ ಖುಷಿ ಕೊಡುತ್ತೆ. ಏನೇ ರಾಜಕೀಯವಾಗಿ ಏನೇ ವಾಗ್ದಾಳಿ ಮಾಡ್ಕೋಬೋದು, ಮಾತುಗಳು ಬರ್ಬೋದು. ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಸಿದ್ದರಾಮಯ್ಯನವರ ಮಗ ತೀರ್ಕೊಂಡಾಗ ಈಗಲೂ ನೆನಪಿದೆ. ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯ ಇಬ್ಬರೂ ಕೂಡ ತಬ್ಕೊಂಡು ಹತ್ತಂಥ ರೀತಿ ಅವತ್ತು ನಾನೇ ಲೈವ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ. ಹೀಗೆ ಅಂದರೆ ರಾಜಕಾರಣ ಬೇರೆ, ವೈಯಕ್ತಿಕ ಜೀವನ ಬೇರೆ ಅನ್ನೋದಕ್ಕೆ ಇದು ಸಾಕ್ಷಿ. ಈಗ CM ಎಂಟ್ರಿ ಆಗ್ತಿರುವಂಥ ದೃಶ್ಯ. CM ಸಿದ್ದರಾಮಯ್ಯ ಆ ಒಂದು ಸೋಮನಹಳ್ಳಿಯ ಅಂತಿಮ ದರ್ಶನದ ಒಂದು ಸ್ಥಳ ಏನಿದೆ ಅಲ್ಲಿಗೆ CM ಸಿದ್ದರಾಮಯ್ಯ ಎಂಟ್ರಿ ಆಗ್ತಿದ್ದಾರೆ. ಆ ನೇರ ದೃಶ್ಯಗಳನ್ನು TV9 ಮೂಲಕ ನೀವು ನೋಡ್ತಾ ಇದ್ದೀರಾ. CM ಸಿದ್ದರಾಮಯ್ಯ SM ಕೃಷ್ಣ ಅವರ ಅಂತಿಮ ದರ್ಶನಕ್ಕೆ ಬರ್ತಿರುವಂಥ ಲೈವ್ ದೃಶ್ಯಗಳು.
ಬಿರುದ ಗಗನರಿಯೇ ಸ್ವಾಮಿ ನೀನು ಶಾಶ್ವತ ನೀನು ಸ್ವಾಮಿ ನೀನು पशुपति जगते पशुपति जगते हेलो ಕೂತ್ಕೊಂಡ್ಬಿಡಿ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅತಿಕ್ರೂರ ಮಹಾಕಾಯ ಕಲ್ಪಾಂತದಹನೋಪಮ ಭೈರವಾಯ ನಮಸ್ತುಭ್ಯಂ ಧನುಜ್ಞಾಂ ದಾತುಮರ್ಹತೆ. ಹರಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮ ನೀಲಕಂಠ ನಮೋಸ್ತುತೆ. ಇಷ್ಟದೇವತಾಭ್ಯೋ ನಮಃ ಕುಲದೇವತಾಭ್ಯೋ ನಮಃ ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ. ಕೊನೆಯದಾಗಿ ಎಸ್ ಎಂ ಕೃಷ್ಣ ಅವರ ಪಾರ್ಥಿವ ಶರೀರದ ದರ್ಶನವನ್ನು ಪಡೆಯುವಂತಹ ನಿಟ್ಟಿನಲ್ಲಿ ಇದೀಗ ರಾಜಕೀಯ ಗಣ್ಯರುಗಳೆಲ್ಲ ಮದ್ದೂರಿನ ಸೋಮನಹಳ್ಳಿ ಕಡೆಗೆ ಮುಖ ಮಾಡಿರುವಂತದನ್ನ ನೋಡ್ತಾ ಇದ್ದೀವಿ. ಅಂಬರೀಶ್ ಅವರ ಪುತ್ರ ಅಭಿಷೇಕ್ ಕೂಡ ಈಗ ಆಗಮನ ಆಗಿದೆ. ಅದರ ಜೊತೆಗೇನೆ ಬಸವರಾಜ ಬೊಮ್ಮಾಯಿ ಅವರು ಕೂಡ ಬಂದರು ಅಂತ ಕಾಣಿಸುತ್ತೆ. ಹಾಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಈಗ ಬಂದಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಈ ಸಂದರ್ಭದಲ್ಲಿ ತಂದೆ ಜೊತೆಗೆ ಎಸ್ ಎಂ ಕೃಷ್ಣ ಅವರ ಅಂತಿಮ ದರ್ಶನವನ್ನು ಪಡೆಯುವ ನಿಟ್ಟಿನಲ್ಲಿ ಬಂದಿದ್ದಾರೆ. ಸಿದ್ದರಾಮಯ್ಯನವರು ಕೂಡ ಕೂತಿದ್ದಾರೆ. ಸಿದ್ದರಾಮಯ್ಯನವರ ಹಿಂದೆ ಡಿ ಕೆ ಶಿವಕುಮಾರ್ ಪುತ್ರಿ ಐಶ್ವರ್ಯ ಅವರು ಕೂಡ ಕೂತಿದ್ದಾರೆ. ಅಂತ ಅಂದ್ರೆ ಸೊಸೆ ಆಗ್ಬೇಕು ಅಥವಾ ಮಗಳು ಅಂತ ಅಂದ್ಕೊಬಹುದು. ಇಲ್ಲಿ ಯಾರು ಎಸ್ ಎಂ ಕೃಷ್ಣ ಅವರ ಮೊಮ್ಮಗನ ಸೊಸೆ. ಸೊ ಬಿ ಎಸ್ ಯಡಿಯೂರಪ್ಪನವರು ಕೂಡ ಈಗ ಅಂತಿಮ ದರ್ಶನವನ್ನು ಪಡೆಯುವಂತ ನಿಟ್ಟಿನಲ್ಲಿ ಅಂತಿಮ ವಿಧಿವಿಧಾನಗಳನ್ನ ನಡೆಯುವಂತಹ ಸಂದರ್ಭದಲ್ಲಿ ಭಾಗಿಯಾಗುವಂತ ನಿಟ್ಟಿನಲ್ಲಿ ಬಿ ಎಸ್ ಯಡಿಯೂರಪ್ಪನವರು ಕೂಡ ಈಗ ಸ್ಥಳಕ್ಕೆ ಬಂದಿದ್ದಾರೆ. ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ಅಂತಿಮ ವಿಧಿವಿಧಾನಗಳು ನಡೀತಾ ಇದೆ. ಬಹಳ ಅರ್ಥಪೂರ್ಣವಾಗಿ ಸಾಗ್ತಾ ಇರುವಂತಹ ಒಂದು ಅಂತ್ಯಕ್ರಿಯೆ ಸಂದರ್ಭ ಇದು. ಗಾಯನದ ಮುಖೇನವಾಗಿ ಇಲ್ಲಿ ಈ ಅಂತ್ಯಕ್ರಿಯೆಯ ಸಂದರ್ಭದಲ್ಲಿ ಅವರಿಗೊಂದು ಗೌರವ ಸಲ್ಲಿಸುವಂತಹ ಪ್ರಕ್ರಿಯೆ ಇವುಗಳು ಕೂಡ ಸಾಗ್ತಾ ಇದೆ. ಹೌದು ಹೌದು. ಕೃಷ್ಣ ನಾಮಧೇಯಸ್ಯ ಅದ್ಯ ದಿನೇ ಮಮ ಮಾತಾಮಹಸ್ಯ. ಬಹಳಷ್ಟು ಮಂದಿ ಅದನ್ನು ಹೇಳ್ಕೊಂಡಿದ್ದಾರೆ ಕೂಡ. ಸೊ ನಾವಿಲ್ಲಿ ನೋಡ್ತಾ ಇದೀವಲ್ಲ, ಬಿ ಎಸ್ ಯಡಿಯೂರಪ್ಪನವರು ಕೂಡ ಈಗ ಮೊದಲ ಸಾಲಿನಲ್ಲಿ ಆಸೀನರಾಗ್ತಾ ಇರುವಂತ ಸಂದರ್ಭ. ಡಿ ಕೆ ಶಿವಕುಮಾರ್ ಬೀಗರಾಗಬೇಕು. ಸೊ ಡಿ ಕೆ ಶಿವಕುಮಾರ್ ನಿನ್ನೆಯಿಂದನೂ ಕೂಡ ಈ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಸೋಮನಹಳ್ಳಿಗೆ ಬಂದು ಅಲ್ಲಿ ಏನೇನು ಕಾರ್ಯಗಳಾಗಬೇಕು, ಯಾವ ರೀತಿಯಾದಂಥ ತಯಾರಿಗಳಾಗಬೇಕು, ವ್ಯವಸ್ಥೆಗಳಾಗಬೇಕು, ಇದ್ರ ಕಡೆಗೆ ಅವರು ಖುದ್ದು ಗಮನ ಕೊಟ್ಟಿದ್ರು. ಅಳಿಯ ಹಾಗೆ ಪುತ್ರಿಯು ಕೂಡ ನಿನ್ನೆಯಿಂದ ಇದೇ ಕಾರ್ಯದಲ್ಲಿದ್ದರು. ಈ ಅಂತಿಮ ಹಂತದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಕೆಲ ಸಂಗತಿಗಳನ್ನೆಲ್ಲ ನೋಟ್ ಮಾಡ್ಕೊಳ್ತಾ ಇದ್ರು ಪೆನ್ನಲ್ಲಿ. ಸೊ ಕೆಲ ಸಂಗತಿಗಳು ಅದು ಏನೇನು ಕಾರ್ಯ ಆಗಬೇಕು ಮತ್ತೊಂದು ಅನ್ನುವಂಥ ರೀತಿಯಾಗಿ ಅವರೆಲ್ಲ ಕೂಡ ಬಹಳ ಅದೊಂದು ಕ್ರಮಬದ್ಧವಾಗಿ ಈ ಕಾರ್ಯ ನೆರವೇರ್ತಾ ಇರುವಂಥದ್ದು. ಈ ಹಂತದಲ್ಲೂ ಕೂಡ ಅವರು ಇತ್ತಿಂದತ್ತ ಓಡಾಡ್ತಾ ಎಲ್ಲ ಕಾರ್ಯಗಳು ಸುಸೂತ್ರವಾಗಿ ಸಾಗ್ತಾ ಇದೆ ಅನ್ನೋದರ ಕಡೆಗೆ ಗಮನ ಕೊಡ್ತಾ ಇದ್ದಾರೆ. ಅಭಿಷೇಕ್ ಅಂಬರೀಶ್ ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತಿಮ ದರ್ಶನವನ್ನು ಪಡಿತಾ ಇರುವಂತಹ ಸಂದರ್ಭ. ಕುಣಿಗಲ್ ಶಾಸಕ ರಂಗನಾಥ್ ಅವರು ಕೂಡ ಇವರಿಗೆ
ನೆಂಟರೇ ಆಗ್ತಾರೆ ಸಂಬಂಧದಲ್ಲಿ. ಸೊ ಅವರು ಕೂಡ ಈ ಎಲ್ಲ ಉಸ್ತುವಾರಿಯನ್ನು ಮುಂದೆ ನಿಂತು ನೋಡ್ತಾ ಇರುವಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ओम सिद्धोदकस्थानं दवत्पयामि नानांग आचमनिं दवत्पयामि पुत्रोपवीतार्थे अक्षरां दवत्पयामि महागणपतये नमः अर्घ्ना कुंकुमचूर्णं दवत्पयामि नाम पूजां करिष्ये ओम सुभगाय नमः ओम येगरंताय नमः. ಆಮೇಲೆ ಬಹಳ ದೊಡ್ಡ ಬಳಗ ಎಸ್ ಎಂ ಕೃಷ್ಣ ಅವರದ್ದು. ಬಹಳಷ್ಟು ಮಂದಿ ವಿದೇಶದಲ್ಲಿರುವಂಥವ್ರು. ಹೀಗಾಗಿ ಇವತ್ತು ಮಧ್ಯಾಹ್ನ 3 ಗಂಟೆ ಅಥವಾ 3 ಗಂಟೆ ನಂತರದಲ್ಲಿ ಈ ವ್ಯವಸ್ಥೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಅಥವಾ ಅಂತ್ಯಕ್ರಿಯೆ ವ್ಯವಸ್ಥೆ ಮಾಡುವಂಥ ನಿಟ್ಟಿನಲ್ಲಿ ನಿರ್ಧರಿಸಿದ್ದೆ ಆ ಕಾರಣಕ್ಕಾಗಿ. ಯಾಕಂತಾರೆ ಹೊರಗಿನ ಮಂದಿ ಎಲ್ಲ ಬರಲಿ ಅನ್ನುವಂಥ ಕಾರಣಕ್ಕಾಗಿ ಬಹುತೇಕರು ಬಂದಿದ್ದಾರೆ. KH ಮುನಿಯಪ್ಪನವರು ಕೂಡ ಇದೀಗ ಅಂತ್ಯಕ್ರಿಯೆಯ ಈ ಸಂದರ್ಭದಲ್ಲಿ ಭಾಗಿಯಾಗುವಂಥ ನಿಟ್ಟಿನಲ್ಲಿ ಬರ್ತಿದ್ದಾರೆ. ವಿಶ್ವನಾಥ್ ಮಾತನಾಡ್ತಿದ್ದಾರೆ. ಕೊಟ್ಟಂಥ ಜವಾಬ್ದಾರಿಗಳನ್ನು ಬಹಳ ಜತನದಿಂದ ನಾವು ಕಾರ್ಯನಿರ್ವಹಿಸ್ತಂಥದ್ದು. ಇವತ್ತು ಹಲವಾರು ಕಾರ್ಯಕ್ರಮಗಳು, ಬಿಸಿ ಊಟ ಇರ್ಬೋದು, ಯಶಸ್ವಿನಿ ಇರ್ಬೋದು, ಸ್ತ್ರೀ ಶಕ್ತಿ ಇರ್ಬೋದು, ಅವೆಲ್ಲದಕ್ಕೂ ಕೂಡ ಅವರು ನಮಗೆ ಮಾರ್ಗದರ್ಶನ ಜೊತೆಗೆ ಫಂಡಿಂಗು ಎಲ್ಲ ಥರ ಮಾಡಿಕೊಟ್ಟು. ಸರ್, ಈಗ ಅಲ್ಲ, ಅವರಿಗೆಲ್ಲ ಶಿಸ್ತು, ಪ್ರಾಮಾಣಿಕತೆ, ಬೇರೆಯವ್ರನ್ನ ಪ್ರೀತಿ ಮಾಡುವಂಥದ್ದು, ಬೇರೆಯವ್ರ ಬಗ್ಗೆ ಗಾಂಭೀರ್ಯದಿಂದ ಗೌರವಿತವಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಮಹಾಗಣಪತಯೇ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ ಅನಜಾ ಪೂಜಾ ಮಹಾಗಣಪತಿ ಪ್ರಿಯತಾ ಮಹಾಗಣಪತಿ ಪ್ರದಾರ ಸಿದ್ಧಿರಸ್ತು ಮಮ ಹುಪಾತ್ತವತ್ತದರ್ದಕ್ಷಯಜ್ಞಾನ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಔರ್ಧದೇಹಿಕ ಸಂಸ್ಕಾರ ಕಾಲೇ ವಿಚಾರ ಸಿದ್ಧರ್ಥಂ ವೇದಿಕಾ ಸಿದ್ಧರ್ಥಂ ಸಮತ್ವ ಸಿದ್ಧರ್ಥಂ ಕರ್ಮಣ ಪುಣ್ಯಾಹವಾಚರಂಗರಿಷ್ಯೆ. ಓಂ ತತ್ತಾಯಾಮಿ ಬ್ರಹ್ಮಣ ವಂದಮಾನ ತನಜಾಸ್ತೆ ಜಜಮಾನೋ ಹವಿರ್ಭಿಃ ಅಹೇಡಮಾನೋವರಣೆ ಕಲಶಸ್ಯಮುಖೇ ವಿಶ್ವಕಂಠೇ ರುದ್ರಸ್ತಮಾಜಿತಃ ಮೂಲೆ ತಸ್ತಸ್ತಿರ ಬ್ರಹ್ಮ ಮಧ್ಯೆ ಮಾತೃಗಣಾತರಾಃ ಉಕ್ತೋದದಾಗರಾಃ ಸರ್ವೇ ಸಪ್ತದ್ವೀಪಾವತಂಗರಾಃ ಋಗ್ವೇದೋ ಜರ್ವೇದಸ್ಸಾಮವೇದೋ ಗತರ್ವಣಃ ಅಂಗೈಕದಹಿರಾಃ ಸರ್ವೇ ಕಲಿಜಾಮೃತಮಾಜಿತಾಃ ಆಯಾಂ ತರೇವ ಪೂಜಾರ್ಥಂ ದರ್ಶಕ್ಷೇಕಾರಕಾಃ ಗಂಗೆ ಚ ಜಮನೆ ಚೈವ ಗೋದಾವರಿ ತರ್ತರಿ ನರ್ಮದಾ ಸಿಂಧು ಕಾವೇರಿ ಜಲೇತ್ಯಂ ತನ್ನಿಧಿಂಕರೋ ಆವಾಹಿತ ಗಂಗಾ ಜವರ್ಣದೇವತಾಭ್ಯೋ ನಮಃ ಧ್ಯಾಯಾಮಿ ಆವಾಹಯಾಮಿ ರಕ್ತನಿರ್ಮಾತರಂ ತವತ್ಪಯಾಮಿ ಪಾದಯೋಃ ಪಾದ್ಯಂ ತವತ್ಪಯಾಮಿ ಅರ್ಘ್ಯಂ ತವತ್ಪಯಾಮಿ ಆಚಮನಂ ತವತ್ಪಯಾಮಿ ಸ್ನಾನಂ ತವತ್ಪಯಾಮಿ ವರ್ಣವಾಸ್ತುಭ್ಯಾಂ ನಮಃ ಗಂಗಾರ ಸರ್ವತೀರ್ಥೇಭ್ಯೋ ನಮಃ. चूर्णं दवत्पयामि कुंकुमचूर्णं दवत्पयामि सिंधूरचूर्णं दवत्पयामि अक्षरां दवत्पयामि नाम पूजां करिष्ये. वरुणाय नमः हृदय नमः अपाम्बतये नमः मकरवाहनाय नमः तीर्थनाय नमः जनादिमाय नमः नानाविधपरिमलपत्रपुष्पाणि दवत्पयामि. धूपः धूपमाग्रापयामि वरुणवास्तुभ्यां नमः धूपमाग्रापयामि दीपं दर्शयामि. हेमेध्यार्थे प्रोक्षा परिशिष्य पुंडरीकाक्षाय नमः. ओम प्रथमात्मने नमः ओम द्वितीयात्मने नमः ओम तृतीयात्मने नमः ओम चतुर्थात्मने नमः पंचभूतपरमात्मने नमः. महागणपतये नमः. कदलीफलगुणोपहारं निवेदयामि. मध्यमध्ये साधुर्गताम्बुल दक्षिणां दवत्पयामि. नीराजनं च करिष्ये. ओम गंगे च जमने चैव गोदावरी सरस्वती नर्मदा सिंधु कावेरी जलेत्सं दण्डिदिङ्करो गंगारतीर्थवर्णवास्तुभ्यां नमः. नीराजनं दर्शयामि. नीराजनान्तराजं दर्पयामि. परिमलपत्रपुष्पाणि समर्पयामि. रक्षां धारयामि. वरनाथसकलतीर्थदेवताभ्यो नमः. सर्वोपचारपूजां समर्पयामि. हरियापूजा वर्णमास्तोत्तरप्रियता तरं कर्मण पुण्याहवाचनं करिष्ये. कर्मण पुण्याहं भवन्तो भ्रमन्तो कर्मणेर्घ्यं भवन्तो भ्रमन्तो कर्मणे सत्यं भवन्तो भ्रमन्तो. ಓಂ ದಯವಿಟ್ಟು ಸೆಕ್ಯೂರಿಟಿ ಅವರೆಲ್ಲ ಹೊರಗಡೆ ಹೋಗಿ ದಯವಿಟ್ಟು ಕೂಡ ಅಭಿಷೇಕ ಅಭಿಷೇಕ್ ಅಂಬರೀಶ್ ಮಾತನಾಡ್ತಾ ಕೆಲ ವಿಚಾರ ಹೇಳ್ತಾ ಇದ್ರು. ಬೆಂಗಳೂರು ಸಂಬಂಧಪಟ್ಟ ಹಾಗೆ SM ಕೃಷ್ಣ ಅವರ ಕೊಡುಗೆ ಯಾವ ರೀತಿಯಾಗಿ ಅಪಾರವಾದದ್ದು ಅನ್ನುವಂಥದ್ದನ್ನ ಹೌದು ಅದು ನಿನ್ನೆಯಿಂದ ನೀವು ಕೇಳಿರ್ತೀರ ಬಹಳಷ್ಟು ಸಂದರ್ಭದಲ್ಲಿ. ಬಟ್ ವಿಚಾರ ಆಗ್ತಾರೆ 1998 ಸಂದರ್ಭದಲ್ಲಿ ನಮ್ಮ ಈ IT ಎಕ್ಸ್ಪೋರ್ಟ್ ಅನ್ನುವಂಥದ್ದು ಕೇವಲ 100 ಕೋಟಿ ಇದ್ದಂಥದ್ದು.
ಸೊ ಎಸ್.ಎಂ. ಕೃಷ್ಣ ಅವರು IT ವಲಯಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷವಾದಂಥ ಯೋಜನೆಗಳನ್ನು ರೂಪಿಸಿದಂಥ ನಂತರ ಕೇವಲ 5 ವರ್ಷಗಳ ನಂತರದಲ್ಲಿ ಅದು 20,000 ಕೋಟಿ ಮೀರಿ ಹೋಗಿತ್ತು ನಮ್ಮ IT ಎಕ್ಸ್ಪೋರ್ಟ್. ಅಲ್ಲಿಗೆ ಲೆಕ್ಕ ಹಾಕಿ ಎಸ್.ಎಂ. ಕೃಷ್ಣ ಅವರ ದೂರದೃಷ್ಟಿತ್ವದ ನಾಯಕತ್ವ, ಆಡಳಿತ ಹೇಗೆ ಅನುಕೂಲ ತಲುಪಿತು ಅಂತೇಳಿ. ಬಹಳ ಮಂದಿ ಈಗ ಹಳ್ಳಿಯಿಂದ ಬಂದು ಇಲ್ಲೆಲ್ಲ ಇಂಜಿನಿಯರ್ ಆಗಿದ್ದಾರೆ ಅಥವಾ ಇಲ್ಲಿ IT ಕಂಪನಿಗಳ ಮೇಲೆ ಡಿಪೆಂಡ್ ಆಗಿ ಹಲವು ಉದ್ದಿಮೆಗಳಲ್ಲಿದ್ದಾರೆ. ಹೋಟೆಲ್ಲೋ, ಕ್ಯಾಬ್ ವ್ಯವಸ್ಥೆನೋ ಅಥವಾ ಯಾವುದೇ ರೀತಿಯಾಗಿ IT ಮುಖೇನವಾಗಿ ಆದಂತಹ ಅನುಕೂಲಗಳು, ಅದನ್ನು ನಾವೆಲ್ಲರೂ ಕೂಡ ಎಸ್.ಎಂ. ಕೃಷ್ಣ ಅವರನ್ನು ನೆನಪಿಸಬೇಕು. ನಿರ್ಮಲಾನಂದನಾಥ ಶ್ರೀಗಳು ಕೂಡ ಇದೀಗ ಅಂತಿಮ ದರ್ಶನವನ್ನು ಪಡೆಯುವಂಥ ನಿಟ್ಟಿನಲ್ಲಿ ಬಂದಿದ್ದಾರೆ. ಎಸ್.ಎಂ. ಕೃಷ್ಣ ಅವರು ಬಹುತೇಕ ಒಕ್ಕಲಿಗ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗಿನ ಬಹಳಷ್ಟು ಮಠಗಳಿಗೆ ಸಂಬಂಧಪಟ್ಟ ಹಾಗಿನ ಮಠಾಧೀಶರುಗಳು, ಸ್ವಾಮೀಜಿಗಳು, ಶ್ರೀಗಳು, ಇತರ ಸಮುದಾಯಗಳಿಗೆ ಸಂಬಂಧಪಟ್ಟ ಹಾಗಿನ ಶ್ರೀಗಳು ಇವರೆಲ್ಲ ಈಗ ಆಗಮಿಸಿದ್ದಾರೆ. ಅಂತಿಮ ವಿಧಿವಿಧಾನದ ಪ್ರಕ್ರಿಯೆಯಲ್ಲಿ ಅವರುಗಳು ಕೂಡ ಭಾಗಿಯಾಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿರುವಂತಹ ಪುರೋಹಿತ ವರ್ಗ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ತಾ ಇದೆ. ಬಹಳ ಅಚ್ಚುಕಟ್ಟಾಗಿ ಇದನ್ನು ನಿರ್ವಹಿಸುವಂಥ ಕಾರ್ಯ ಆಗ್ತಾ ಇದೆ. ಎಲ್ಲೂ ನುಗ್ಗಲು ಬಹಳ ಒಂದು ರೀತಿ ರಶ್ ಅದ್ಯಾವುದು ಕೂಡ ಇಲ್ಲ. ಬಹಳ ಸಮಾಧಾನವಾಗಿ ಶಾಂತಚಿತ್ತದಿಂದ ಸಾಗ್ತಾ ಇರುವಂಥ ಅಂತ್ಯಕ್ರಿಯೆ ಪ್ರಕ್ರಿಯೆ. ಎಸ್.ಎಂ. ಕೃಷ್ಣ ಅವರ ನಡವಳಿಕೆ ಹೇಗಿತ್ತು, ಅವ್ರ ವ್ಯಕ್ತಿತ್ವ ಹೇಗಿತ್ತು, ಅದೇ ರೀತಿಯಾಗಿ. ಸೊ ಎಲ್ಲೂ ಕೂಡ ಗೊಂದಲಕ್ಕೆ ಆಸ್ಪದ ಇಲ್ಲ. DCM DK ಶಿವಕುಮಾರ್ ಇದಕ್ಕೆ ಸಂಬಂಧಪಟ್ಟಂಗೆ ವಿಶೇಷ ಕಾಳಜಿಯನ್ನು ವಹಿಸ್ತಾ ಇರುವಂಥದ್ದನ್ನು ನೋಡ್ತಾ ಇದ್ವಿ. ಅವರ ಸಹೋದರ DK ಸುರೇಶ್ ಪಕ್ಕದಲ್ಲೇ ನಿಂತು ಸಾಥ್ ಕೊಡ್ತಾ ಇರುವಂಥದ್ದನ್ನು ಕೂಡ ಗಮನಿಸ್ತಾ ಇದ್ವಿ. ಬಸವರಾಜ ಬೊಮ್ಮಾಯಿ ಅವರು ಕೂಡ ಬಂದಿದ್ದಾರೆ. ಅಲ್ಲಿ BJP, ಕಾಂಗ್ರೆಸ್, JDS ಹೀಗೆ ಎಲ್ಲ ನಾಯಕರುಗಳಿಗೂ ಬಂದು ಪಕ್ಷಾತೀತವಾಗಿ ತಮ್ಮ ಅಂತಿಮ ನಮನವನ್ನ ಸಲ್ಲಿಸ್ತಾ ಇರುವಂತಹ ಸಂದರ್ಭ ಈ ಅಜಾತ ಶತ್ರುವಿಗೆ. ಅದೊಂದು ಕಡೆ ಎಸ್.ಎಂ. ಕೃಷ್ಣ ಅವರ ಪತ್ನಿ ಪ್ರೇಮಾ ಅವರು ಕೂಡ ಪತಿಯ ಪಾರ್ಥಿವ ಶರೀರದ ಪಕ್ಕದಲ್ಲೇ ಬಹಳ ದುಃಖ ತಪ್ತರಾಗಿ ಕುಳಿತಿರುವಂಥದ್ದನ್ನು ನಾವು ನೋಡ್ತಾ ಇರಬಹುದಾಗಿದೆ.